ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 80 ಚಾನಲ್. ಸೊ ನಾನು ಮತ್ತೊಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತು ಸ್ನೇಹಿತರೆ, ನಾನು ತುಂಬ ವಿಡಿಯೋಗಳು ಮಾಡಿದ್ದೀನಿ. ಯಾಕೆಂದರೆ ನಮ್ಮ ಕಸ್ಟಮರ್ ಆಗಲಿ ಮತ್ತು ನಮ್ಮ ವೀಕ್ಷಕರಾಗಲಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳಿ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಜೊತೆ ಇವತ್ತು ಪವನ್ ಸರ್ ಇದ್ದಾರೆ. ಪವನ್ ಸರ್ನ ನಮ್ಮ ಚಾನಲ್ಗೆ ಫಸ್ಟ್ ವೆಲ್ಕಮ್ ಮಾಡೋಣ. ಪವನ್ ಸರ್ ನಮಸ್ತೆ, ವೆಲ್ಕಮ್ ಟು ಲಕ್ಕಿ ಉಮೇಶ್ 80 ಚಾನಲ್ ಸರ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ ಸರ್. ಸೊ ನೀವು ಹಬ್ಬಗಳು ಮುಗೀತು, ಖಂಡಿತ ಬ್ರದರ್. ಸೊ ದಸರಾ ಮುಗೀತು, ದೀಪಾವಳಿ ಮುಗೀತು. ಹೌದು, ಸೊ ಹಾಗಾದ್ರೆ ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ. ಸೊ ಇವತ್ತು ಎಷ್ಟು ಸ್ಟಾಕ್ ಇದೆ ಸರ್? ನಮ್ಮ ಇವತ್ತೊಂದು 35 to 40 ಕಾರ್ಸ್ ಅಂತ ಇದೆ. 35 to 40 ಕಾರ್ಸ್ ಇದೆ. ಅದ್ರೊಳಗೆ ನೀವು ಬಂದಿರೋದು ಎಷ್ಟಿರ್ಬೋದು ಸರ್? ನೀವು ಒಂದು 10 to 15 ಇರುತ್ತೆ. ಆಲ್ಮೋಸ್ಟ್ 20 ಮೇಲಿತ್ತು, ಎಲ್ಲ ಸ್ಟಾಕ್ ಖಾಲಿ ಆಗಿದೆ. Okay. ಈಗ ಒಂದು 10 to 15 ಇದೆ ಬ್ರದರ್. ಸ್ನೇಹಿತರೆ, 10 to 15 ನ್ಯೂ ಗಾಡಿಗಳಿದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಕಂಪ್ಲೀಟ್ ವಿಡಿಯೋ ನೋಡಿ. ಯಾಕೆಂದ್ರೆ ಅಷ್ಟು ಎಲ್ಲನೂ ಟೋಟಲ್ ಒಳ್ಳೆ ಬ್ರಾಂಡೆಡ್ ಇರೋ ಗಾಡಿಗಳೇ, ಒಳ್ಳೆ ಮೈಲೇಜ್ ಇರೋ ಗಾಡಿಗಳೇ. ಯಾರೆಲ್ಲ ನೋಡ್ತಾ ಇದ್ದಾರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸರ್ ಎಕ್ಸಾಕ್ಟ್ ನಿಮ್ಮ ಶೋರೂಮ್ ಎಲ್ಲಿ ಬರ್ಬೋದು ಸರ್? ಸರ್, ನಮ್ಮ ಶೋರೂಮ್ ಬಂದು ಪೀನಿಯ ಸೆಕೆಂಡ್ ಸ್ಟೇಟ್ ಬಸ್ ಸ್ಟಾಪ್ ಇಂದ ಡೌನ್ ಬಂದ್ರೆ ತಿಗೋಡ್ರಪಳ್ಳಿ ಅಂತ. ಈ ಕಡೆ Okay. ಮಾಗಡಿ ರೋಡ್ ಕಡೆಯಿಂದ ಅವರು ಬರಂಗಿದ್ರೆ ಹೇರಳಿ ಕ್ರಾಸ್ ಅಂದ್ರಲ್ಲಿ ತಿಗೋಡ್ರಪಳ್ಳಿ. ಲೈಕ್ ಈಗ ತುಮಕೂರು ರೋಡ್ ಕಡೆಯಿಂದ ಬಂದ್ರೆ 8ನೇ ಮೈಲಿ ನೆಲಗದ್ನಲ್ಲಿ ತಿಗೋಡ್ರಪಳ್ಳಿ. ಸರ್ ಯಾರ್ಯಾರಿಗೆ ಲೋನ್ ಆಗುತ್ತೆ ಸರ್ ನಿಮ್ಮಲ್ಲಿ? ಸರ್, ಮೇಯ್ನು ಸಿವಿಲ್ ಚೆನ್ನಾಗಿದ್ರೆ 757ಗೆ ಬೇರೆ Okay. ಫೈನಾನ್ಸ್ ಇರ್ತವೆ. ಓಕೆ, 650 600 ಆ ಥರ ಇದ್ರೆ ಬೇರೆ ಫೈನಾನ್ಸ್, ಬಟ್ ಓವರ್ ಡ್ಯೂ ಎಲ್ಲ ಇರಬಾರ್ದು. ಓವರ್ ಡ್ಯೂ ಎಲ್ಲ ಇರಬಾರ್ದು. ಸೊ ಹಾಗಾದ್ರೆ ಸ್ವಲ್ಪ ಎಕ್ಸಾಕ್ಟ್ ಆಗಿ ನಿಮ್ಮ ಏನಂತಂದ್ರೆ ಗಾಡಿ ಎಷ್ಟು ದಿವಸಕ್ಕೆ ಡೆಲಿವರಿ ಕೊಡ್ತೀರಾ? ಇವತ್ತು ತಗೊಂಡ್ರೆ ಎಷ್ಟು ದಿನಕ್ಕೆ ಡೆಲಿವರಿ ಸರ್, ಕೊಡ್ಬೋದು? ಲೋನ್ಗೆಲ್ಲ ಹೋಗ್ತೀನಿ ಅಂದ್ರೆ ಮಿನಿಮಮ್ ಅಂದ್ರು ಒಂದು ಹಾ. 2-3 ಡೇಸ್ 4 ಡೇಸ್ ಆಗುತ್ತೆ. ಓಕೆ, ಇನ್ನ ಏನಾರು ಅವ್ರದ್ದೇನೋ ಪೇಪರ್ಸ್ ವರ್ಕ್ಸ್ ಏನಾದ್ರು ಕಡಿಮೆ ಇತ್ತು ಅಂದ್ರೆ 1 ವೀಕ್ ಆಗುತ್ತೆ. ಓಕೆ ಸರ್. ಫುಲ್ ಕ್ಯಾಶಿಗೆ ಹೋದ್ರೆ ಇಮಿಡಿಯೇಟ್ ಸ್ಪಾಟಲ್ಲಿ ವೆಹಿಕಲ್ ಡೆಲಿವರಿ ಇರುತ್ತೆ. 25 to 30 ಡೇಸಲ್ಲಿ ಆರ್ ಸಿ ಟ್ರಾನ್ಸ್ಫರ್ ಆಗುತ್ತೆ. ಪ್ಲಸ್ ಇವಾಗ ಗಾಡಿ ಸಿ ಬರ್ತಿಲ್ಲ. Okay. ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದ್ರಿಂದ 1 ಮಂತಿಂದ ಸಿ ಬರ್ತಿಲ್ಲ. ಓಕೆ, ಡೈರೆಕ್ಟ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದು ನಿಮ್ಮಲ್ಲಿ ಗೊತ್ತಿರೋಂಗೆ 100% ನಿಮ್ಮ ಮೆಕ್ಯಾನಿಕ್ ಶೋರೂಮ್ ಯಾರನ್ನಾರು ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ವೆಹಿಕಲ್ ತೊಗೊಂಡೋಗಿ. ಯಾಕಂದ್ರೆ ಯಾರಿಗೂ ಏನೋ ಮೋಸ ಆಗೋದು ಬೇಡ. ನಿಜ ಸರ್, ಸುಮ್ಮನೆ ನಿಜ. ಎಲ್ಲೋ ಹೋದ್ರೆ ನಂಗೆ ಹಂಗಾಯ್ತು ಹಿಂಗಾಯ್ತು ಯಾರ ಮೇಲೆ ಪಾಪ ಯಾರ ಶೋರೂಮಲ್ಲಿ ಬ್ಲೇಮ್ ಮಾಡೋದು ಬೇಡ. ನಿಮ್ಮ ಮೆಕ್ಯಾನಿಕ್ ನಿಮ್ಮ ಶೋರೂಮ್ ಕರ್ಕೊಂಬಂದು 1 ಸೆಕೆಂಡ್ ಚೆಕ್ ಮಾಡೋದು ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್ ಟೈಮ್ ಅಷ್ಟೇ. ಫ್ರೆಂಡ್ಸ್, ಯಾಕೆ ಹೇಳ್ತಿದ್ದಾರೆ ಒಂದು ಟ್ರಸ್ಟೆಡ್ ಇಂಪಾರ್ಟೆಂಟು. ಯಾಕಂದ್ರೆ ಶ್ರೀ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಂದ್ರೆ ಒಂದು ಟ್ರಸ್ಟೆಡ್ ಶೋರೂಮ್ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ. ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವ ಕಾರ್ಗಳಿದೆ, ಯಾವ್ಯಾವ ಬ್ರ್ಯಾಂಡ್ ಇದೆ, ಏನು ಪ್ರೈಸ್ ಇದೆ, ಏನಾದ್ರು ಆಫರ್ ಇದೆ, ಕಂಪ್ಲೀಟ್ ನಾನು ಡೀಟೇಲ್ಸ್ ನಿಮ್ಗೆ ತಿಳ್ಕೊಳ್ತಾ ಹೋಗ್ತೀನಿ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋದು. ನಮ್ಮ ವಿಡಿಯೋ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ನೀವು ನೋಡ್ತಾ ಇರೋದು ಪೋಲೋ ಇದೆ, ರೆಡ್ ಕಲರ್ ಪೋಲೋ ಇದೆ. ಸರ್ ಈ ಗಾಡಿ ಬಗ್ಗೆ ಸರ್, ಹೇಳೋದಾದ್ರೆ? ಬೆಂಗಳೂರಲ್ಲಿ ಪೋಲೋಗೆ ಡೀಸೆಲ್ ಗಾಡಿಗೆ ಅದು 1.2ಗೆ ತುಂಬಾ ಡಿಮ್ಯಾಂಡ್ ವೆಹಿಕಲ್. ಯಾಕಂದ್ರೆ sir. ತುಂಬಾ ಮೈಲೇಜ್ ಬರುತ್ತೆ. ಓಕೆ, 2012 ಮಾಡಲು ಬ್ರದರ್. 2012 ಮಾಡೋದು ಎಷ್ಟು ಡೀಸೆಲ್ ಗಾಡಿ ಬ್ರದರ್. ಓಕೆ, ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? 90,000 ಡ್ರಿವನ್ ಆಗಿದೆ. ಓಕೆ, ಗಾಡಿ ಬಂದು ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋಸ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಬ್ಯಾಕ್ ವೈಫರ್ ಇದೆ, ಒಳ್ಳೆ ಲಕ್ಸುರಿ ಸೀಟ್ ಕವರ್ ಹಾಕಿದ್ದಾರೆ. ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಹೌದು brother. ಓಕೆ ಸರ್, ಏನ್ ಮಾಡ್ತಿದ್ದೀರಾ ಸರ್ ಪ್ರೈಸ್? ಸರ್ 2,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. 2,90,000 ಹೇಳ್ತಿದ್ದಾರೆ, ಅದು ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಯಾರು ನೋಡ್ತಾ ಇದ್ರಲ್ಲ ಫೋಲೋ, ಡೈರೆಕ್ಟ್ ಆಗಿ ನೀವು ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಫೋನ್ ಮಾಡ್ಕೊಂಡು ಬಂದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಅಲ್ವಾ ಸರ್? ಹೌದು ಸರ್. ಮತ್ತೊಂದು ಪೋಲೋ, ಇದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಆ ಡೀಸೆಲ್ ನೋಡೋರಿ ಪೆಟ್ರೋಲ್ ಪೆಟ್ರೋಲ್ ಎಸ್ ಸರ್. 2015 ಐಲೈನ್ ಗಾಡಿ ಸರ್. ಓಕೆ ಸರ್. ಫುಲ್ ಟಾಪ್ ಎಂಡ್, ಆಹಾ, ಸಿಂಗಲ್ ಓನರ್. ಸಿಂಗಲ್ ಓನರ್ ಎಸ್ ಸರ್. ಸರ್, ಇಂಟೀರಿಯರ್ ನೋಡಿ ಬ್ರದರ್, ಹೇಳಿ ಸರ್. ಒಳ್ಳೆ ಸೀಟ್ ಕವರ್ ಹಾಕಿದ್ದಾರೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ಕಂಪನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಎಸ್ ಸರ್. ಬ್ಯಾಕ್ ವೈಫರ್. ಓಕೆ, ಗಾಡಿ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ನೀಟ್ ಆಗಿದೆ ಬ್ರದರ್. ಸರ್ ಈಗ ಏನ್ ಪ್ರೈಸ್ ಮಾಡ್ತೀರಾ ಸರ್? ಟೈರ್ ಎಲ್ಲ 90% ಟೈರ್ ಇದೆ ಸರ್. ಸೊ ಸೂಪರ್ ಸರ್. ನೀವು ನೋಡ್ತಾ ಇದ್ರಲ್ಲ, ಅಲೋವಿಲ್ ಇದೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದಾರೆ ಸರ್. ಓನರ್ ಎಷ್ಟು ಅಂದ್ರೆ ಗಾಡಿ? ಸಿಂಗಲ್ ಓನರ್ ಬ್ರದರ್. ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ, ನೀವು ನೋಡ್ತಾ ಇರಬಹುದು. ಸರ್ ಪ್ರೈಸ್ ಏನ್ ಮಾಡ್ತೀರಾ ಗಾಡಿ? ಸರ್ 4,90,000 ಓಕೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. ಸೊ 4,90,000 ಅದು ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇಂಟ್ರೆಸ್ಟೆಡ್ ಯಾರು ಇದ್ರೆ ಬಂದು ನೀವು ನೋಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಹೌದು ಬಗ್ಗೆ ಹೇಳಿ ಸರ್. ಸರ್, ರೆನಾಲ್ಟ್ ಕ್ವಿಡ್ ಹಾ ಸರ್. ಫುಲ್ ಟಾಪ್ ಎಂಡ್, ಎಸ್ ಸರ್. ಮೇನ್ಲಿ ಆಟೋ ಗೇರ್ ಬ್ರದರ್, ನ್ಯೂ ಶೇಪ್. ಸೊ ಆಟೋ ಗೇರ್ ಎಸ್ ಸರ್. ನ್ಯೂ ಶೇಪ್ ಗಾಡಿ. ಓಕೆ, ಕಂಪನಿ ಬಿಲ್ಟ್ ನಿಮಗೆ ಪವರ್ ಸ್ಟೇರಿಂಗ್, AC, ಆಲ್ ಡೋರ್ಸ್ ಪವರ್ ವಿಂಡೋ ಬರುತ್ತೆ, ಒಳ್ಳೆ ಟಚ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಎಸ್ ಸರ್. ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಕಂಪ್ಲೀಟ್ ಟಾಪ್ ಎಂಡ್ ವೆಹಿಕಲ್ ಬ್ರದರ್. ಕಂಪ್ಲೀಟ್ 40,000 ಶೋರೂಮ್ ರೆಕಾರ್ಡ್. 40,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇದೆ. ಎಸ್ ಬ್ರದರ್. ಎಸ್ ಸರ್. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್, ಇದು 390 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. 390 ಅದು ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ಆಟೋಮೆಟಿಕ್ ಗಾಡಿ ನೋಡ್ತಾ ಇದ್ರೆ, ಎಸ್ಪೆಷಲಿ ಲೇಡೀಸ್ ಗಳು ಸ್ನೇಹಿತರೆ, ಬಂದು ನೀವು ಡೈರೆಕ್ಟ್ ಆಗಿ ಮಾತಾಡಿದ್ರೆ ಇದು ಕೂಡ 3 ಒಂದು ಲಕ್ಷ ಬೆಸ್ಟ್. ತನಕ ಲೋನೇ ಮಾಡ್ಕೊಡ್ತೀನಿ. ಸೊ 3 lakh ವರೆಗೂ ಲೋನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದೀರಲ್ಲ, ಬಂದು ನೋಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಲ್ಲ? ಸರ್, ಅದು ಆಗ್ಲೇ ನೋಡಿ ನೀವು ಆಟೋ ಗೇರು. Yes, ಇದು sir. ಬಂದು ಮ್ಯಾನ್ಯುಯಲ್ ಕ್ವಿಡ್, ಓಕೆ, 2016, ಎಸ್ ಸರ್. 70,000 ಡ್ರಿವನ್ ಶೋರೂಮ್ ರೆಕಾರ್ಡ್ ಇದೆ ಬ್ರದರ್. ಓಕೆ ಸರ್. ಇದರಲ್ಲೂ ಅಷ್ಟೇ ಸರ್, ಏರ್ ಬ್ಯಾಗ್ ಬರುತ್ತೆ, ಆಹಾ, ಗಾಡಿ ತುಂಬಾ ವೆಲ್ ಮೇಂಟೈನ್ ಇದೆ, ಎಸ್ ಸರ್. ಆಲ್ ಡೋರ್ ಪವರ್ ವಿಂಡೋಸ್ ಬರುತ್ತೆ, ಓಕೆ, ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಬ್ರದರ್. ಸೊ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ಬೋದು. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್, ಇದು 2,00,000
90,000 ಹೇಳ್ತೀನಿ. ಆಹಾ. ಫೈನಲ್ ಟು ಫೈನಲ್ ಪ್ರೈಸ್ 270ಗೆ ವೆಹಿಕಲ್ ಕೊಡ್ತೀನಿ ಸೊ ಸರ್. ಫೈನಲ್ ಟು ಫೈನಲ್ 270 ಹೇಳ್ತಿದ್ದಾರೆ. ಇನ್ನೊಂದು ಪ್ರೈಸ್ ಹೇಳೋದಾದ್ರೆ ಸರ್ ಗಾಡಿ 270ಗೆ ಕೊಡ್ತೀನಿ. ಆಹಾ. 2 ಲ್ಯಾಕ್ ತನಕ ಲೋನೇ ಮಾಡ್ಕೊಡ್ತೀನಿ. 2 ಲ್ಯಾಕ್ ವರೆಗೂ ನಿಮ್ಗೆ ಲೋನ್ ಆಗುತ್ತೆ. ಜಸ್ಟ್ 70,000 ಅಂದ್ರೆ ಈ ಗಾಡಿ ನಿಮ್ದಾಗುತ್ತೆ ಸ್ನೇಹಿತರೆ ಅಂತಾನೆ ನಾವು ಹೇಳ್ಬೋದು ಅಲ್ವಾ ಸರ್? ಸರ್ ರೆನಾಲ್ಡ್ ಡಸ್ಟರ್, Okay. ರೆನಾಲ್ಡ್ ಕಂಪ್ನಿ ಲವರ್ಸ್ಗಳಿಗೆ ಆಹಾ. ತುಂಬಾ ಇವತ್ತು ಗಾಡಿ ಡಸ್ಟರ್ ಗಾಡಿ ಇದೆ. ಓಕೆ 2014 ಬ್ರದರ್. 2014 ಎಸ್ ಸರ್. 1,10,000 ಶೋರೂಮ್ ರೆಕಾರ್ಡ್ ಓಡಿದೆ. 1,10,000 ಶೋರೂಮ್ ರೆಕಾರ್ಡ್. RXL ಆಪ್ಷನಲ್ ಇದು. ಡ್ಯೂಯಲ್ ಏರ್ ಬ್ಯಾಗ್, ABS ಕಂಪ್ನಿ ಇದೆ, ಮ್ಯಾಗ್ ವೀಲ್ ಬರುತ್ತೆ. ಓಕೆ ಕಸ್ಟಮರ್ ಟಚ್ ಸ್ಕ್ರೀನ್ ಹಾಕೊಂಡಿದ್ದಾರೆ. ಎಸ್ ಸರ್. ರಿವರ್ಸ್ ಕ್ಯಾಮ್ರಾ, ಗಾಡಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಡಿಕ್ಕಿ ಬೂಟ್ ಸ್ಪೇಸ್ ಎಲ್ಲ ಸಕ್ಕಟ ಇರುತ್ತೆ. ಎಸ್ ಸರ್. ಹೈವೇ ಟೈರ್ ಗಳೆಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬ್ರದರ್. ಸೊ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ತಿದ್ದಾರೆ. ನೀವು ನೋಡಬಹುದು. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಆಹಾ. ನೆಗೋಷಿಯಬಲ್ ಪ್ರೈಸ್ ಏನು ಬೇಡ. Okay, sir. ಫೈನಲ್ ಟು ಫೈನಲ್ ಎಸ್ ಸರ್. ನೆಗೋಷಿಯೇಟ್ ಆಗಲ್ಲ. ಪಕ್ಕಾ ಕರ್ನಾಟಕ ಕೆ ಗಾಡಿ ಇದು. ಓಕೆ ಸರ್ನಾ ಇದು ಪ್ರೈಸ್ ಬಂದು ನಿಮ್ಗೆ ಆಹಾ. 4 ಲ್ಯಾಕ್ಗೆ ಕೊಟ್ಬಿಡ್ತೀನಿ ಸರ್. ಸೊ 4 ಲ್ಯಾಕ್ ಗಾಡಿ ಹೇಳ್ತಿದ್ದಾರೆ ಸ್ನೇಹಿತರೆ. ಸರ್ ಇದ್ರ ಲೋನ್ ಹೋದ್ರೆ ಗಾಡಿ ಸರ್ 100% ನಿಮ್ಗೆ ಹೆಚ್ಚು ಕಮ್ಮಿ ಒಂದು 3.5 ಲೋನೇ ಆಗ್ಬೋದು. ಸೊ 3.5 ಲಕ್ಷ ಡಿಪೆಂಡ್ಸ್ ನಿಮ್ಗೆ ಸಿಬಿಲ್ ಸ್ಕೋರ್ ಫ್ರೆಂಡ್ಸ್. ಅದು ಲೋನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ನೋಡ್ತಿದಾರಲ್ಲ ಫ್ರೆಂಡ್ಸ್, ಒಂದು ದೊಡ್ಡ ಗಾಡಿ ಯಾರು ನೋಡ್ತಾ ಇದ್ರೆ ಬಂದು ನೋಡ್ಬೋದು ಅಲ್ವಾ ಸರ್? ಖಂಡಿತ ಸರ್ ಈ ಗಾಡಿ ಬಗ್ಗೆ ಹೇಳಿ. ಸರ್. ಇನ್ನೊಂದು ಡಸ್ಟರ್, ಸರ್. ಬಟ್ ಇದು ಬಂದು ಅಡ್ವೆಂಚರ್ ವರ್ಷನ್. ಓಕೆ ಸರ್. 2016 ಆಹಾ. ಸೆಕೆಂಡ್ ಓನರ್. ಎಸ್ ಸರ್. ಬನ್ನಿ ಇಂಟೀರಿಯರ್ ನೋಡಿ. ಓಕೆ ಅಡ್ವೆಂಚರ್ ಏನ್ ಡಿಫ್ರೆನ್ಸ್ ನಾರ್ಮಲ್ಗೂ ಅಂದ್ರೆ ಸೇಮ್ ಇರುತ್ತೆ ನಿಮ್ಗೆಲ್ಲ. ಓಕೆ ಸರ್. ಬಟ್ ಡ್ಯೂಯಲ್ ಕಲರ್ ಬರುತ್ತೆ ನಿಮ್ಗೆ. ಎಸ್ ಸರ್. ಟಚ್ ಸ್ಕ್ರೀನ್ ಬರುತ್ತೆ ಕಂಪ್ನಿಯಿಂದಾನೆ. ಎಸ್ ಸರ್. ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ಇಸ್ಟೋ, ಬ್ಯಾಕ್ ವೈಫರ್, ಓಕೆ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಟಾಪ್ ಅಲ್ಲಿ ಈ ತರ ನೋಡಿ ಕ್ರೋಮ್ ಎಕ್ಸ್ಟ್ರಾ ಬರುತ್ತೆ ನಿಮ್ಗೆ ಅಡ್ವೆಂಚರ್ ಗೆ. ಬರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಹಾ, ನೀವು ಸರ್. ನೋಡ್ತಾ ಇರ್ಬೋದು ಅಡ್ವೆಂಚರ್ ಗಾಡಿ ಅಂತಾನೆ ಹೇಳ್ತಿದ್ದಾರೆ. ಸರ್ ಏನ್ ಪ್ರೈಸ್ ಮಾಡ್ತೀರಾ ಗಾಡಿ? ಈಕೋ ಮೂಡ್ ಬರುತ್ತೆ ಇದರಲ್ಲಿ, ಡೀಸೆಲ್ ಸೇವರ್ ಅಂತ. ಓಕೆ ನಿಮ್ಗೆ ಫೈನಲ್ ಟು ಫೈನಲ್, ಯಾಕಂದ್ರೆ ಇದರಲ್ಲಿ ಸ್ಲೈಟ್ ನೆಗೋಷಿಯೇಟ್ ಎಲ್ಲ ಬೇಡ ಸರ್. Yes, 5 sir. ಲಕ್ಷಕ್ಕೆ ಕೊಟ್ಬಿಡ್ತೀನಿ. ಸೊ 5 ಲ್ಯಾಕ್ ಫೈನಲ್ ಮಾಡ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದಾರೆ ಎಷ್ಟು ಅಡ್ವೆಂಚರ್ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಏನ್ ಸರ್ ಆಲ್ಟೋ 2 ಗಾಡಿ ಇಟ್ಕೊಂಡಿದ್ದೀರಾ? ಹೇಳಿ ಆಲ್ಟೋ ಸರ್. 3 ಇದೆ. ಆಟೋ 3 ಇದೆ. ಹೇಳಿ ಸರ್, ಡೀಟೇಲ್ಸ್ ಹೇಳಿ ಸರ್. ಎಲ್ಲ ಆಲ್ಟೋ ಕೇಟನೆ ಸರ್, 3ನು. ಎಸ್ ಸರ್. ಇವೆರಡು ಬಂದು ಆಟೋ ಗೇರ್. ಓಕೆ ನಮ್ಮಲ್ಲಿ ಇವತ್ತು ಆಟೋ ಗೇರ್ ಒಂದು ತುಂಬಾ ಇದೆ. ಎಸ್ ಸರ್. ಒಂದು 7-8 ಆಟೋ ಗೇರ್ ಇದೆ. ಕಂಪ್ಲೀಟ್ ವಿಡಿಯೋ ನೋಡಿ. ಓಕೆ ಇದು ಬಂದು 2018. ಎಸ್ ಸರ್. 2018 ಓಕೆ 60,000 ನೋಡಿದೆ. Okay. ಶೋರೂಮ್ ರೆಕಾರ್ಡು. ಆಹಾ. ಇದು ಪ್ರೈಸ್ ಬಂದು ಸರ್ ನಿಮ್ಗೆ ಫೈನಲ್ ಟು ಫೈನಲ್ 3.5 ಲಕ್ಷ ಕೊಟ್ಬಿಡ್ತೀನಿ. ಸೊ ಫೈನಲ್ ಟು ಫೈನಲ್ 3 ಲಕ್ಷ ಹೇಳ್ತಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಒಂದು 80-85% ಟೈರ್ ಕಂಡೀಷನ್ ಇದೆ. ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ ಫ್ರೆಂಡ್ಸ್. ಈ ಗಾಡಿ ನೋಡ್ತಾ ಇದ್ರೆ ಯಾರಾದ್ರೂ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, KA 40N0733 ಈ ಗಾಡಿ ನಿಮ್ದು ಆಟೋ ಗಾಡಿ ಅಂತಾನೆ ಹೇಳ್ತಿದ್ದಾರೆ ಸರ್. ಹಾಗೆ ಇನ್ನೊಂದು ಗಾಡಿ ನೀವು ನೋಡ್ತಾ ಇರ್ಬೋದು KA 51 MH 5397. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು ಬಂದು 2015. ಎಸ್ ಸರ್. ನಿಮ್ಗೆ ಒಂದು 2.5 ಲಕ್ಷ ಹೆಚ್ಚು ಕಮ್ಮಿ ಲೋನೇ ಆಗುತ್ತೆ. 2.5 ಲಕ್ಷ ಹೆಚ್ಚು ಕಡಿಮೆ ಲೋನೇ ಆಗುತ್ತೆ. ಎಸ್ ಸರ್. ಫೈನಲ್ ಟು ಫೈನಲ್ 3 ಲಕ್ಷ ಕೊಡ್ತೀನಿ. ಇದು ಆಲ್ಟೋ K10 ಫುಲ್ ಟಾಪ್ ಎಂಡ್. ಫುಲ್ ಟಾಪ್ ಎಂಡ್ ಇರುವಂತ ಗಾಡಿ. ಯಾರಾದ್ರೂ ನೋಡ್ತಾ ಇದ್ರೆ ಸ್ನೇಹಿತರೆ ಬಂದು ನೋಡಬಹುದು. ಇದು ಕೂಡ ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಯಾವುದು ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ. ಸರ್ ಆಮೇಲೆ ಹಾ, sir. ಜಸ್ಟ್ ಡ್ರಿವನ್ ಆಗಿರೋದು ಎಷ್ಟು ಗೊತ್ತಾ ಸರ್? ಎಷ್ಟು ಸರ್? ಬರೀ 28,000 ಶೋರೂಮ್ ರೆಕಾರ್ಡ್. ಜಸ್ಟ್ 28,000 ಕಿಲೋಮೀಟರ್ ಅಷ್ಟೇ ಓಡಿರೋದು ಫ್ರೆಂಡ್ಸ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ತಿದ್ದಾರೆ. ಹಾಗೆ ಮತ್ತೊಂದು ನಮ್ಮ ಕಡೆ ಆಲ್ಟೋ ಇದೆ ಗೋಲ್ಡನ್ ಕಲರ್. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು 2014 ಹಾ ಸರ್. ಸೆಕೆಂಡ್ ಓನರ್. ಓಕೆ ಸರ್. 70,000 ಶೋರೂಮ್ ಓಡಿದೆ. ಓಕೆ ಆಲ್ಟೋ K10 ಇದೂ ಟಾಪ್ ಎಂಡ್ ಗಾಡಿನೇ. ಇದು ಟಾಪ್ ಎಂಡ್ ಗಾಡಿನೇ. ಎಸ್ ಸರ್. ಸರ್ ಇದು ಕೋಟೆಡ್ ಬಂದು ನಿಮಗೆ 2,90,000. ಆಹಾ. ಫೈನಲ್ ಟು ಫೈನಲ್ 2,65,000 ಗೆ ಕೊಡ್ತೀನಿ. 2,65,000 ಗೆ ಫೈನಲ್ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಆಲ್ಟೋ ನೋಡ್ತಾ ಇದ್ರಲ್ಲ ತುಂಬಾನೇ ಕಲೆಕ್ಷನ್ಸ್ ಇದೆ. ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ಗಾಡಿಗಳು ನಿಮ್ಗೆ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಸರ್. ಹೇಳೋದಾದ್ರೆ ಸರ್? ಸರ್ ಸೆಲೆರಿಯಾ 2016 ಎಸ್ ಸರ್. VXI ವೇರಿಯಂಟ್. Okay. ಬನ್ನಿ Okay. ಬ್ರದರ್ ಇಂಟೀರಿಯರ್ ನೋಡೋಣ. ಸೊ ಹೇಳಿ ಸರ್, ಇಂಟೀರಿಯರ್ ಬಗ್ಗೆ ಹೇಳಿ ಸರ್. ಸರ್ ಟಚ್ ಸ್ಕ್ರೀನ್ ಹಾಕಿದ್ರೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್. ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್. ಒಳ್ಳೆ ಸೀಟ್ ಕವರ್ ಇದೆ. ಓಕೆ ಸರ್ ಇದು ಬಂದು 2016 ಸೆಕೆಂಡ್ ಓನರ್. 2016 ಸೆಕೆಂಡ್ ಓನರ್. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಫೈನಲ್ ಟು ಫೈನಲ್ ನೆಗೋಷಿಯೇಟ್ ಪ್ರೈಸೇ ಇಲ್ಲ ಸರ್. ಡೆಡ್ಲಿ ಫೈನಲ್ ಹೇಳ್ಬಿಡ್ತೀನಿ. ಓಕೆ 3.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಸೊ 3.5 ಲಕ್ಷ ಲೋನ್ ಆಗ್ಬೋದಾ ಸರ್ ಈ ಗಾಡಿ? 270 to 280 ಲೋನ್ ಮಾಡ್ಕೊಡ್ತೀನಿ. 270 to 280 ಲೋನೇ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಬ್ರಾಂಡ್ ಟೈರ್ಸ್ ಗಳಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ. ಯಾರೆಲ್ಲ ಸೆಲರಿ ನೋಡ್ತಾ ಇದ್ದಾರೆ ಸರ್, ಏನ್ ಮೈಲೇಜ್ ಕೊಡುತ್ತೆ ಇದು? ಸರ್ 100% ಹೈವೇ ನಿಮ್ಗೆ 20+ ಅಂತ ಇರುತ್ತೆ. ಆಹಾ. ಸಿಟಿ ಎಲ್ಲ ನಿಮ್ಗೆ ಒಂದು 15, 16, 17 ಇರುತ್ತೆ. ಡಿಪೆಂಡ್ಸ್ ಆನ್ ನಿಮ್ ಡ್ರೈವಿಂಗ್. ಡಿಪೆಂಡ್ಸ್ ಆನ್ ನಮ್ಮ ಡ್ರೈವಿಂಗ್ ಅಂತ ಹೇಳ್ತಾರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಸೆಲರಿನ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದರ ಬಗ್ಗೆ ಹೇಳೋದಾದ್ರೆ? ಸರ್ 2014 ಓಕೆ ಥರ್ಡ್ ಓನರ್ ಗಾಡಿ. ಓಕೆ ಆಟೋ ಗೇರು. Okay. ಮೇನ್ಲಿ ಆಟೋ ಗೇರು. ಓಕೆ ಸರ್. ಬಟ್ ಏನಂದ್ರೆ ಇದರ ಪ್ರಾಬ್ಲಮ್, ಎಸ್ ಸರ್. ಟಾಪ್ ಅಲ್ಲಿ ಒಂಚೂರು ಓಕೆ ಮರ ಬಿಟ್ಟು ರೆಡಿ ಆಗಿದೆ. ಓಕೆ ನಾನ್ ಮುಂಚೆನೆ ಹೇಳ್ಬಿಟ್ಟು ಕೊಡ್ತಾ ಇದೀನಿ ನಿಮ್ಗೆ. ಎಸ್ ಸರ್. ಅದಕ್ಕೆ ನಿಮ್ಗೆ ತುಂಬಾ ಚಾನ್ಸ್ ಐತಲ್ಲೇ ಕೊಡ್ತಿರೋದು. ಓಕೆ ಏನ್ ಪ್ರೈಸ್ ಮಾಡ್ತೀರಾ ಸರ್? ಸರ್ 290 ಓಕೆ ಫೈನಲ್ ಟು ಫೈನಲ್ ಅಂದ್ರೆ ಆಹಾ. 270 ಕೊಡ್ತೀನಿ. ಓಕೆ ಅದರಲ್ಲೂ ಲೋನ್ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 2 ಲಕ್ಷ ಲೋನೇ ಆಗುತ್ತೆ. ಸೊ 2 ಲಕ್ಷ ಲೋನೇ ಆಗುತ್ತೆ. 270 ಹೇಳ್ತಿದ್ರೆ ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಗಾಡಿ ನೋಡ್ತಾ ಇದ್ರೆ ಸೆಲರಿಲ್ಲ ನೀವು ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ವೈಟ್ ಕಲರ್ ಗಾಡಿ ನಿಮ್ದಾಗ್ಬೋದು. ಏನ್ ಸರ್ ಖಂಡಿತ ಹೇಳೋದಾದ್ರೆ? ಸರ್ 820 ಆಸ್ಟಾ ಪುಷ್ ಬಟನ್ ಲೇಟೆಸ್ಟ್ ಶಿಪ್ ಲೇಟೆಸ್ಟ್. ಎಸ್ ಸರ್. Elite 820. ಓಕೆ
ಬನ್ನಿ ಸರ್ ಇಂಟೀರಿಯರ್ ನೋಡೋಣ. ಫುಲ್ Sir. ಟಾಪ್ ಎಂಡ್ ವೆಹಿಕಲ್ ಬ್ರದರ್ ಇದು. ಫುಲ್ ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸಿಂಗಲ್ ಓನರ್ ಬ್ರದರ್. ಸರ್ ಎಷ್ಟು ಕಿಲೋಮೀಟರ್ ಡಿವನ್ ಆಗಿದೆ? 1,06,000 ಶೋರೂಮ್ ರೆಕಾರ್ಡ್. ಸರ್ ಹಾಗೆ ಇಂಟೀರಿಯರ್ ಬಗ್ಗೆ ಅಪ್ಡೇಟ್ ಕೊಡಿ ಸರ್. ಒಳ್ಳೆ ಲೆದರ್ ಸೀಟ್ ಹಾಕೋರ್ ಕಸ್ಟಮರ್. ಓಕೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್, ಬ್ಯಾಕ್ sir. ವೈಫರ್, ಆಟೋ ಕ್ಲೈಮ್ಯಾಕ್ಸ್ AC, ಹಾಂ ಸರ್. ಟೈರ್ಸ್ ಎಲ್ಲ ಸೂಪರ್ ಆಗಿದೆ, ಪರವಾಗಿಲ್ಲ. ಎಸ್ ಸರ್. ಗಾಡಿ ಅಂತೂ ತುಂಬಾ ಅಂದ್ರೆ ತುಂಬಾ ನೀಟ್ ಕಂಡೀಷನ್ ಗಾಡಿ ಬ್ರದರ್. ಸೊ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ತಿದ್ದಾರೆ ಸ್ನೇಹಿತರೆ. 100% ಶೋರೂಮ್ ಮೇಂಟೆನ್ಸ್ ಗಾಡಿ ಸರ್ ಬ್ರದರ್. ಹಾಗಾದ್ರೆ ಏನು ಪ್ರೈಸ್ ಮಾಡ್ತೀರಾ ಸರ್? ಸರ್ ಇದು ಬಂದು ನಿಮ್ಗೆ ಓಕೆ. ಸುಮ್ನೆ 4.5 ಅಥವಾ 4.90, 4.75 ಹಂಗ್ ಬೇಡ. ಫೈನಲ್ ಟು ಫೈನಲ್ 4.5 ಕೊಟ್ಬಿಡ್ತೀನಿ. ಸೊ 4.5 ಸರ್. ನಮ್ಮ ವೀಕ್ಷಕರಿಗೆ ಇನ್ನೊಂದು ರೈಟ್ ಹೇಳಿ ಸರ್. ಸರ್ ಹೇಳಿ ಸರ್, ನಮ್ಮ ವೀಕ್ಷಕರಿಗೆ ಬರ್ಬೇಕು ಸರ್. 440ಗೆ ಕೊಡ್ತೀನಿ ಹೋಗಿ ಸೊ ಸರ್. 440ಗೆ ಫೈನಲ್ ಮಾಡ್ತೀರಾ? ಖಂಡಿತ ಸರ್. ಸ್ನೇಹಿತರೆ 440ಗೆ ಒಂದು i20 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದಾರಲ್ಲ i20 ನೀವು ಬಂದು ಮಾತಾಡಿ. ಇದು ಕೂಡ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ಹಾಗೆ ಎಷ್ಟು ಹೇಳಿದ್ದೀರಾ ಸರ್ ಪ್ರೈಸ್? 440 ಫೈನಲ್ ಹೇಳಿದೀನಿ ಸರ್. 440 ಫೈನಲ್ ಹೇಳಿದ್ದಾರೆ ಸ್ನೇಹಿತರೆ. ನೀವು ಬಂದು ನೋಡೋದ್ರಿಂದ ಅದೇ ಪ್ರೈಸ್ ಇಲ್ಲಿ ಇರುತ್ತೆ ಅಲ್ವಾ ಸರ್? ಖಂಡಿತ ಬ್ರದರ್. ಒಂದು ಸಡನ್ ಗಾಡಿ ಫಿಯಾಟ್ ನಿಂತಿದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಫಿಯಟ್ ಲೀನಿಯಾ ಓಕೆ. ತುಂಬಾ ಆಗಿನ ಕಾಲದಲ್ಲಿ ತುಂಬಾ ಲಕ್ಸುರಿ ವೆಹಿಕಲ್. ಎಸ್ ಸರ್. 2012 ಬ್ರದರ್. ಓಕೆ. ಫುಲ್ ಟಾಪ್ ಎಂಡ್. ಫುಲ್ ಟಾಪ್ ಎಂಡ್ ಸರ್. ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ನೋಡಿ ಬ್ರದರ್. ಓಕೆ. ಡ್ಯೂಯಲ್ ಏರ್ ಬ್ಯಾಗ್, ABS ಕಂಪನಿ ಇದೆ, ಇನ್ಬಿಲ್ಟ್ ಇದೆ, AC ನಾಬ್ಸ್, ಓಕೆ. ಲೆದರ್ ಸೀಟ್ ಕವರ್, ಲೆದರ್ ಸೀಟು ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು ರೇಸ್ ಸ್ನೇಹಿತರೆ. ಸೀಟ್ ಗಳು ತೋರಿಸಿ ಬ್ರದರ್ ಸೊ ನೀವು. ರೇಸ್ ನೀವು ನೋಡ್ತಾ ಇದ್ರಲ್ಲ, ಇದು ಕೂಡ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಲೆದರ್ ಮತ್ತೆ AC ವಿಂಡ್ ಇದೆ. ನೀವು ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ಬೋದು ಸ್ನೇಹಿತರೆ. ಸರ್ ಡಿಕ್ಕಿ ಹಾಗೆ. ಸ್ಪೇಸ್ ತೋರಿಸಿ ಬ್ರದರ್. ಸೊ ಹಾಗೆ ನೀವು ಇಂಟು ನೋಡ್ತಾ ಇರೋದೇ ನಮ್ದು ಡಿಕ್ಕಿ ಸ್ಪೇಸ್ ನೋಡ್ತಾ ಇರ್ಬೋದು. ಎಷ್ಟು ಲೀಟರ್ ಇದೆ ಸರ್ ಇದು? ಅದು ಅಂದಾಜು ಐಡಿಯಾ ಇರಲ್ಲ, ಇರಲ್ಲ ಹೇಳ್ಬೇಕು. ಸೊ ಬಟ್ ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿದೆ ಸರ್. ತುಂಬಾನೇ ವೆಲ್ ನೀಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು ಬಂದು 240 240. ಎಸ್ ಸರ್. ಫೈನಲ್ ಟು ಫೈನಲ್ ನೋ ನೆಗೋಷಿಯೇಟ್ ಸರ್. ಓಕೆ. 2 ಲ್ಯಾಕ್ಗೆ ಕೊಟ್ಬಿಡ್ತೀನಿ. ಸೊ ಫೈನಲ್ 2 ಲ್ಯಾಕ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಹಲೋ ವೀಲ್ ಇದೆ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್ ಗಾಡಿ. ಸರ್ ಆಕ್ಚುಲಿ 50,000 ಅದಕ್ಕೆ ಬಿಟ್ಟಿರೋದು. 2 Okay. ಲ್ಯಾಕ್ಗೆ ಫೈನಲ್ ಕೊಟ್ಬಿಡ್ತೀನಿ. ಓಕೆ. ಆಮೇಲೆ ಡೀಸೆಲ್ ಆಹಾ. 100% 22 to 23 ಮೈಲೇಜ್ ಬಂದೇ ಬರುತ್ತೆ. ಸೊ ಎಷ್ಟು ಸರ್? 22 ಇಂದ 23 100% ಮೈಲೇಜ್ ಬರುತ್ತೆ. 22-23 ಮೈಲೇಜ್ ಬರುತ್ತೆ ಅಂತ ಯಾರು ನೋಡ್ತಾ ಇದಾರಲ್ಲ P8 ಸ್ನೇಹಿತರೆ ಬಂದು ನೋಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. 2016 ಬ್ರಿಜಾ sir. ಡೀಸೆಲ್ ಸಿಂಗಲ್ ಓನರ್ ಓಕೆ. ವಿಡಿ ಆಪ್ಷನಲ್. ಓಕೆ ಸರ್. ಗಾಡಿ ಬನ್ನಿ ಸರ್ ಇಂಟೀರಿಯರ್ ತೋರಿಸಿ. ಸೊ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್ ಗಾಡಿ. ಸರ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಓಕೆ. ABS ಇರುತ್ತೆ, ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಎಸ್ ಸರ್. ಲೆದರ್ ಸೀಟ್ ಕವರ್ ಇದೆ ಸೂಪರ್ ಆಗಿ ಕಂಪ್ನಿದೇ ಬರುತ್ತೆ ನಿಮಗೆ. ಮ್ಯಾಚಿಂಗ್ ಲೆದರ್ ಸೀಟ್ಸ್ ಇದೆ ಸರ್. ಹೌದು ಬ್ರದರ್. ವೆಲ್ ಮೇಂಟೈನ್ ಇಂಟೀರಿಯರ್ ಅಂತಾನೆ ಹೇಳ್ತಿದ್ದಾರೆ ಸ್ನೇಹಿತರೆ. ಆ ಸರ್ brother. ಏನ್ ಪ್ರೈಸ್ ಮಾಡ್ತೀರಾ ಗಾಡಿ? ಸರ್ ಇದು ಬಂದು ನಿಮಗೆ 6,90,000. ಓಕೆ. ಇದರಲ್ಲಿ ನೆಗೋಷಿಯೇಟ್ ಏನು ಬೇಡ. ಆಹಾ. ನಾಟ್ ಇವನ್ ಸಿಂಗಲ್ ರುಪಿ ನೆಗೋಷಿಯೇಟ್ ಆಗಲ್ಲ. ಓಕೆ. ಫೈನಲ್ ಟು ಫೈನಲ್ 6 ಲಕ್ಷಕ್ಕೆ ಕೊಟ್ಬಿಡ್ತೀನಿ. ಸೊ ಫೈನಲ್ ಟು ಫೈನಲ್ 6,50,000 ಹೇಳ್ತಿದ್ರೆ ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಸ್ನೇಹಿತರೆ. ಯಾರೆಲ್ಲ 6,50,000 ಸ್ಲೈಟ್ಲಿ ನೆಗೋಷಿಯೇಟ್ ಆಗಲ್ಲ ಬ್ರದರ್. ನೆಗೋಷಿಯಬಲ್ ಆಗಲ್ಲ. 6.5 negotiable ಮಾಡಿ ಸರ್. ಖಂಡಿತ ಬ್ರೀಜಾ ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಗಾಡಿ. ಓಕೆ. ಸಿಂಗಲ್ ಓನರ್ ಗಾಡಿ, ಆಹಾ. ಪಕ್ಕಾ KA ಗಾಡಿ, ಎಸ್ ಸರ್. 3 ನಂಬರ್ ಗಾಡಿ ಎಲ್ಲ. Okay. 6 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಕೊಡ್ತೀನಿ. ಸೊ 6 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನಿಮ್ ಗಾಡಿ ಇಷ್ಟ ಆಯ್ತಾ ಬನ್ನಿ ಶೋರೂಮ್ಗೆ. ನಮ್ಮ ಪವನ್ ಸರ್ ಹತ್ರ ಕಡೆ ಬಂದು ಮಾತಾಡಿ. ಅದು ಕೂಡ ಏನೋ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರಲ್ವಾ ಸರ್? ಖಂಡಿತ ಇಲ್ಲ ಸರ್ ಹೂ ಅನ್ನಿ ಸರ್. ಆಯ್ತು ಬರ್ತಾರೆ ನಮ್ಮ brother. ಕಸ್ಟಮರ್ ನೋಡಿ. ಬನ್ನಿ ಫ್ರೆಂಡ್ಸ್ ಬಂದು ಮಾತಾಡಿ. ಇದು ಕೂಡ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಸ್ನೇಹಿತರೆ ಟೊಯೋಟಾ ಗಾಡಿ ಯಾರಾದ್ರೂ ನೋಡ್ತಾ ಇರೋ ಒಂದು ಟೊಯೋಟಾ ಗಾಡಿ ನಮ್ಗೆ ಮುಂದೆ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಟೊಯೋಟಾ ETS ಲೀವಾ ಇದು. ಹಾ ಸರ್. ಟೈರ್ ಎಲ್ಲ ಬ್ರ್ಯಾಂಡ್ 80 to 90% ಇದೆ. ಎಸ್ ಸರ್. ಲೀವಾ ವೆರಿ Okay. ಸ್ಮಾಲ್ ಸೆಗ್ಮೆಂಟ್ ಬೆಂಗಳೂರಿಗೆ. ಓಕೆ ಸರ್. ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೈನ್ ಗಾಡಿ ಇದು. ಓಕೆ ಸರ್. 80,000 ಶೋರೂಮ್ ರೆಕಾರ್ಡು. ಓಕೆ. ಸೀಟ್ ಕವರ್ ಎಲ್ಲ ಸೂಪರ್ ಆಗಿದೆ. ಸೊ ನ್ಯೂ ಬ್ರ್ಯಾಂಡ್ ಸೀಟ್ ಕವರ್ ಅಂತ ಹೇಳ್ಬೋದು ಸ್ನೇಹಿತರೆ. ಕಂಪ್ಲೀಟ್ ಲೆದರ್ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಏನ್ ಪ್ರೈಸ್ ಮಾಡ್ತೀರಾ ಸರ್ ಈ ಗಾಡಿ? ಸರ್ ಇದು ಬಂದು ಕೋಟೆಡ್ 390. ಬಟ್ Okay. ನೆಗೋಷಿಯೇಟ್ ಪ್ರೈಸ್ ಏನು ಬೇಡ. ಓಕೆ. 3.5 ಲಕ್ಷ ಡೆಡ್ಲಿ ಫೈನಲ್ ಕೊಡ್ತೀನಿ. ಓಕೆ. ಅದರಲ್ಲಿ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 270 280 ಲೋನೇ ಆಗುತ್ತೆ. ಸೊ 270 280 ಲೋನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ETS ನೋಡ್ತಾ ಇದ್ರೆ ಸ್ನೇಹಿತರೆ ಬಂದು ಡೈರೆಕ್ಟ್ ಆಗಿ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಖಂಡಿತ ಬ್ರದರ್. ಅಲ್ವಾ ಸರ್? ಹೇಳೋದಾದ್ರೆ ಸರ್ ಬಲೋನ ಇವತ್ತು ತುಂಬಾ ಸ್ಟಾಕ್ ಇದೆ. ಎಸ್ ಸರ್. ಅದರಲ್ಲಿ ಇದೊಂದು ಆಟೋಮೆಟಿಕ್ ಗೇರು. ಓಕೆ. 2016 ಎಸ್ ಸರ್. ಸೆಕೆಂಡ್ ಓನರ್. ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬ್ರದರ್. ಎಸ್ ಸರ್. ಇಂಟೀರಿಯರ್ ನೋಡಿ ಓಕೆ. ಒಳ್ಳೆ ಲಕ್ಸುರಿ ಇದೆ. ಆಹಾ. ಒಳ್ಳೆ ಲೆದರ್ ಸೀಟ್ ಹಾಕಿದೀವಿ. ಎಸ್ ಸರ್. ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಮೇನ್ಲಿ ಆಟೋ ಗೇರ್ ಬ್ರದರ್. ಆಟೋ ಗೇರ್. ಎಸ್ ಸರ್. ಎಸ್ ಬ್ರದರ್. ಇದು ಕೋಟೆಡ್ ಬಂದು ನಿಮಗೆ 4,90,000. ಓಕೆ. ನಿಮಗೆ ಡೆಡ್ಲಿ ಫೈನಲ್ ಓಕೆ. 4 ಲಕ್ಷಕ್ಕೆ ಕೊಟ್ಬಿಡ್ತೀನಿ. 4.5ಗೆ 4.5 ಫೈನಲ್ ಹೇಳ್ತಿದ್ದಾರೆ. ಬೋಲೋನೋ ಯಾರಾದ್ರೂ ಸ್ನೇಹಿತರು ನೋಡ್ತಾ ಇರೋ ರೆಡ್ ಕಲರ್ ಬೋಲೋನೋ ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಇದು ಕೂಡ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? 80,000 ಶೋರೂಮ್ ರೆಕಾರ್ಡ್ ಬ್ರದರ್. 80,000 ಡ್ರಿವನ್ ಶೋರೂಮ್ ರೆಕಾರ್ಡ್. 100% ಸರ್. ಎಸ್ ಯಾರೆಲ್ಲ ಸ್ನೇಹಿತರು ನೋಡ್ತಿರಲ್ಲ ಡೈರೆಕ್ಟ್ ಆಗಿ ಒಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಇದು ಕೂಡ ಒಂದು ನೆಗೋಷಿಯಬಲ್ ಬೆಸ್ಟ್ ಪ್ರೈಸ್ ಆಗುತ್ತೆ. ಇವಾಗ ನೋಡಿ ನೀವು ಪೆಟ್ರೋಲ್ ಆಟೋಮೆಟಿಕ್. ಎಸ್ ಸರ್. ಇದು ಬಂದು ಡೀಸೆಲ್ ಮ್ಯಾನ್ಯುಯಲ್. ಎಸ್ ಸರ್. 2016. ಓಕೆ. ಇಂಟೀರಿಯರ್ ನೋಡಿ ಬ್ರದರ್. ಕಂಪ್ನಿ ಇದೆ, ಲೆದರ್ ಸೀಟ್ ಬರುತ್ತೆ, ಓಕೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ. ಸಾರಿ ಇದು ಟಚ್ ಇಲ್ಲ, ಓಕೆ. ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಬಟ್ ಇದು ಡೀಸೆಲ್ ಗಾಡಿ. ಸೊ ಇದು ಡೀಸೆಲ್ ವೇರಿಯಂಟ್. ಎಸ್ ಬ್ರದರ್. ಎಸ್ ಸರ್.
ಇದು ಬಂದು ನಿಮಗೆ 5,70,000 ಆಹಾ ಅದರಲ್ಲೂ ನೆಗೋಷಿಯೇಟ್ ಆಗುತ್ತೆ ನಿಮಗೆ. ಓಕೆ. ವೆಹಿಕಲ್ ಬಂದು ನೋಡಿ, ಗಾಡಿ ತುಂಬಾ ಅಂದ್ರೆ ತುಂಬಾ ನೀಟಾಗಿದೆ. ಸೊ ವೆಲ್ ಮೇಂಟೈನ್ ಗಾಡಿ. ಯಾರೆಲ್ಲ ನೋಡ್ತಿರಲ್ಲ ಬೊಲೆನೋ ಫ್ರೆಂಡ್ಸ್, ಒಂದಲ್ಲ ಅಂದ್ರೆ 2 ಕಲೆಕ್ಷನ್ ಇದೆ, ಡೈರೆಕ್ಟ್ ಒಂದು ಮಾತಾಡ್ತಾರೆ. ಬೊಲೊನೋ ನಮ್ಮಲ್ಲಿ 4 ಇಂದ 5 ಗಾಡಿ ಇದೆ. ಸೊ ಬೊಲೆನೋ 4 ರಿಂದ 5 ಗಾಡಿಗಳಿದೆ. ಹೌದು ಬ್ರದರ್. ಸ್ನೇಹಿತರೆ ಬೊಲೆನೋ 4 ರಿಂದ 5 ಗಾಡಿ ಆಗಿದೆ. ಮತ್ತೊಂದು ಗಾಡಿ ನೀವು ಇದು ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಬೊಲೊನೋ. ಇದು ಸಿಂಗಲ್ ಓನರ್ ಗಾಡಿ. ಎಸ್, ಇದು ಪೆಟ್ರೋಲ್ ಬೊಲೊನೋ ಸೆಕೆಂಡ್ ಓನರ್. ಇದು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ಸರ್. ಸರ್ 2016. ಓಕೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಸರ್, ಎಲ್ಲಾ ಬೊಲೊನೋ 16. 2016 ಎಲ್ಲಾ ಬೊಲೊನೋ, ಇದೊಂದೇ 15. ಓಕೆ. ಇನ್ನೆಲ್ಲ 16 ಸರ್. ಓಕೆ. ಈ ಗಾಡಿ ಹೇಳಿ ಸರ್ ಡೀಟೇಲ್ಸ್. 2016 ಮಾಡಲು. ಓಕೆ. 60,000 ಶೋರೂಮ್ ರಿವನ್. ಓಕೆ ಸರ್ ಕಸ್ಟಮರ್ ಪಾಪ ಒಳ್ಳೆ ಸಿಸ್ಟಮ್ ಹಾಕೋರು ಬ್ರದರ್. ನೋಡ್ತಾ ಇದ್ದೀರಲ್ಲ ಸಿಸ್ಟಮ್ ಸ್ನೇಹಿತರೆ. ಹಾಕೋರೆ. ಓಕೆ. ಸಿಸ್ಟಮ್ ನೀವು 12 ನೋಡಬಹುದು. ಇಂಚ್ ಸಿಸ್ಟಮ್ ಇದೆ, ಒಳ್ಳೆ ಲಕ್ಸುರಿ ಸೀಟ್ ಕವರ್ ಇದೆ, ಟಚ್ Okay. ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ. ಆಹಾ ಗಾಡಿ ಹೆಂಗಿದೆ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಗಾಡಿ ಇದೆ ಬ್ರದರ್. ಓಕೆ ಸರ್. ಏನ್ ಪ್ರೈಸ್ ಮಾಡ್ತೀರಾ ಸರ್? ಸರ್ ಇದು 5 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. ಸೊ 5 ಲ್ಯಾಕ್ ನಿಮಗೆ ರೋನ್ ಫಿಗರ್ 5 ಲ್ಯಾಕ್ ಹೇಳ್ತಿದ್ದಾರೆ. ಏನಾದ್ರು ನೆಗೋಷಿಯಬಲ್ ಇದೆಯಾ ಸರ್ ಇದು ಗಾಡಿಗೆ? ಒಂದು 10,000 ಕಡಿಮೆ ಕೊಡಿ ಸೊ ಸರ್. ಹೆಚ್ಚು ಕಡಿಮೆ ಒಂದು 5,000 ಆಗುತ್ತೆ. ಹೌದು ಬ್ರದರ್. ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಬೊಲೆನೋನ ಬ್ಲೂ ಕಲರ್ ಗಾಡಿ, ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಸರ್ ಇದೂನು 2016 ಮಾಡಲ್ ಬ್ರದರ್. ಓಕೆ ಸರ್. ಬರೀ 40,000 ಶೋರೂಮ್ ರೆಕಾರ್ಡ್ ಸರ್. ಜಸ್ಟ್ 40,000 ಕಿಲೋಮೀಟರ್. 100% ಸರ್. ಓಕೆ ಸರ್. ಬನ್ನಿ ಇಂಟೀರಿಯರ್ ನೋಡಿ ಸರ್. ಸೊ ಇಂಟೀರಿಯರ್ ಬಗ್ಗೆ ಹೇಳಿ ಸರ್. ಒಳ್ಳೆ ಲಕ್ಸುರಿ ಸೀಟ್ ಕವರ್ ಹಾಕಿದೆ ಬ್ರದರ್. ಓಕೆ. ಡ್ಯೂಯಲ್ ಏರ್ ಬ್ಯಾಗ್ ಇದೆ, ಆಹಾ ABS, ಓಕೆ. ಟಚ್ ಸ್ಕ್ರೀನ್ ಗಾಡಿ, ಎಸ್ ಸರ್. ರಿವರ್ಸ್ ಕ್ಯಾಮ್ರಾ. ಓಕೆ. ಗಾಡಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಬ್ರದರ್. ಓಕೆ. ಆಟೋಮೆಟಿಕ್ ನೋಡ್ತಾ ಇದ್ರಲ್ಲ ಇದು manual. ಸ್ನೇಹಿತರೆ. ಸೊ ಮ್ಯಾನ್ಯುವಲ್ ಇದೆ. ನೀವು ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಸರ್ ಏನ್ ಪ್ರೈಸ್ ಮಾಡ್ತೀರಾ ಗಾಡಿ? ಸರ್ ಇದು ಅಷ್ಟೇ 490. ಆಹಾ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್ ಈ ಸೊ ಗಾಡಿ. 490 ಸ್ಟ್ರೈಟ್ಲಿ ನೆಗೋಷಿಯಬಲ್. ಸರ್ ಲೋನ್ ಎಷ್ಟು ಆಗ್ಬೋದು ಗಾಡಿಗೆ? ಸರ್ ಒಂದು 3.5 ಲೋನ್ ಮಾಡ್ಕೊಡ್ತೀನಿ. ಸರ್ ಇದು ಡ್ಯುಯಲ್ ಕಲರ್ ಇದೆಯಲ್ಲ? ಹೌದು ಸರ್, ಕಸ್ಟಮರ್ ನೀವು- ಮಾಡ್ಕೊಂಡಿರೋ ಟಾಪ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಓಕೆ. ಮ್ಯಾಚಿಂಗ್ ಗೋಸ್ಕರ. ಮ್ಯಾಚಿಂಗ್ ಗೋಸ್ಕರ. ಎಸ್ ಸರ್. ಸೊ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಬೊಲೆನೋ ಬಂದು ಮಾತಾಡಿದ್ರೆ ನಿಮಗೆ ತುಂಬಾನೇ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ನೋಡ್ತಾ ಇದ್ರಲ್ಲ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಸರ್. ಲಕ್ಸುರಿ ಸಿಯಾಜ್ ಬಗ್ಗೆ ಹೇಳಿ ಸರ್. ಸರ್ 2016 ಓಕೆ. ಸ್ವಿಫ್ಟ್ ಡಿಸೈರ್ ರೈಟ್ ಗಾಡಿ ಕೊಡ್ತೀನಿ. ಸ್ವಿಫ್ಟ್ ಡಿಸೈರ್ ರೈಟ್ಗೆ ಸಿಯಾಜ್ 100% ಸರ್. ಸರ್. ಏನ್ ಪ್ರೈಸ್ ಮಾಡ್ತಾ ಇದ್ದೀರಾ? ಸರ್ ಫೈನಲ್ ಟು ಫೈನಲ್ ನೆಗೋಷಿಯೇಟ್ ಆಗಲ್ಲ. ಓಕೆ. 5 ಲಕ್ಷ 5,10,000ಕ್ಕೆ ಸಿಯಾಜ್ ಸಿಗ್ತಾ ಇದೆ. ಟಾಪ್ ಎಂಡ್ ಗಾಡಿ. 100% ಸರ್. ಸರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್. ಸರ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್, ABS ಕಂಪನಿ ನೋಡ್ರಿ, ಕಂಪನಿದೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಒಳ್ಳೆ ಲಕ್ಸುರಿ ಸೀಟ್ ಕವರ್ ಬರುತ್ತೆ ಕಂಪನಿದಲ್ಲಿ. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇದ್ರಲ್ಲ ಸಿಯಾಜ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂದ್ರೆ ಗಾಡಿ? ಸರ್ 98,000 ಏನೋ ಡ್ರಿವನ್ ಆಗಿದೆ. ಸರ್ ಓನರ್ ಬಗ್ಗೆ ಹೇಳೋದಾದ್ರೆ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಫ್ರೆಂಡ್ಸ್ ಸೆಕೆಂಡ್ ಓನರ್. ಸಿಯಾಜ್ ಯಾವುದೇ ಆಕ್ಸಿಡೆಂಟ್ ಟಚ್ ಆಗಲಿ ಯಾವುದೂ ಇಲ್ಲ ಸ್ನೇಹಿತರೆ. ತುಂಬಾನೇ ವೆಲ್ ಮೇಂಟೈನ್ ಗಾಡಿ. ಇನ್ನೊಂದು ಫೈನಲ್ ರೈಟ್ 5 ಲಕ್ಷ ಹೇಳೋದಾದ್ರೆ ಕೊಡ್ತೀನಿ ಸರ್. ಡೆಡ್ಲಿ ಫೈನಲ್. ಡೆಡ್ಲಿ ಫೈನಲ್ ಸಿಯಾಜ್. ಸ್ನೇಹಿತರೆ ಯಾರಾದ್ರೂ ಫ್ಯಾಮಿಲಿ ನೋಡ್ತಾ ಇದ್ರೆ ಲಾಂಗ್ ಯಾರಾದ್ರೂ ಗಾಡಿ ನೋಡ್ತಾ ಇದ್ರೆ ಒಂದು ಬೆಸ್ಟ್ ಗಾಡಿ ಇರ್ಬೋದು. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಟೈರ್ಸ್ ಅಂತ ಇರ್ಬೋದು. ಯಾರು ನೋಡ್ತಾ ಇರೋ ಸ್ನೇಹಿತರೆ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಸರ್ ಈ ಫೋರ್ಡ್ ಬಗ್ಗೆ ಹೇಳಿ ಸರ್. ಸರ್ ಈಕೋ ಸ್ಪೋರ್ಟ್ಸ್ ಓಕೆ. ಗಟ್ಟಿ ಗಾಡಿ. ಆಹಾ 2015 ಸಿಂಗಲ್ ಓನರ್. 2015 ಸಿಂಗಲ್ ಓನರ್. ಎಸ್ ಸರ್. ಪಕ್ಕಾ KA ಗಾಡಿ ಸರ್, ಈ ನಂಬರ್ ಗಾಡಿ ಇಲ್ಲ. ಓಕೆ. ಸರ್ ಇಂಟೀರಿಯರ್ ತೋರಿಸ್ತೀನಿ ಗಾಡಿನ. ಸೊ ಇಂಟೀರಿಯರ್ ಬಗ್ಗೆ ತೋರಿಸ್ಬಿಡಿ ಸರ್. ಸರ್ 2015 ಸಿಂಗಲ್ ಓನರ್, ಒಳ್ಳೆ Okay. ಲೆದರ್ ಸೀಟ್ ಇದೆ, ಟೈಟಾನಿಯಂ ಗಾಡಿ ಸರ್ ಇದು. ಇದು ಟೈಟಾನಿಯಂ ಗಾಡಿ. ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾರ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ. ಕಂಪ್ಲೀಟ್ ಬ್ಯಾಕ್ ವೈಫರ್, ಕಂಪ್ಲೀಟ್ ಟಾಪ್ ಕಂಪನಿಯಿಂದಾನೆ ಮ್ಯಾಗ್ವಿಲ್ ಬರುತ್ತೆ ನಿಮಗೆ. ಓಕೆ. ಎಲ್ಲ ನೀಟಾಗಿದೆ ಬ್ರದರ್. ಸೊ ಇಲ್ಲಿ ನೋಡ್ತಾ Boot ಇರಬಹುದು space ನೋಡಿ. ಬೂಟ್ ಸ್ಪೇಸ್ ತುಂಬಾನೇ ವೆಲ್ ಮೇಂಟೈನ್ ಮತ್ತೆ ತುಂಬಾನೇ ಸ್ಪೇಸಿಯಸ್ ಆಗಿದೆ. ಹೌದು ಸರ್. ಓಕೆ ಸರ್. ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ ಇದು 4,90,000 ಓಕೆ. ಡೀಸೆಲ್ ಗಾಡಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಓಕೆ. ನಿಮ್ ಸಿವಿಲ್ ಅಪ್ ಇದೆ, ಚೆನ್ನಾಗಿರೇ ಇಲ್ಲ, ಸ್ಯಾಲರಿ ಸ್ಲಿಪ್, ಆಹಾ. ಇನ್ಕಮ್ ಪ್ರೂಫ್ ಇದ್ರೆ 4.25 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಸೊ 4 ಲಕ್ಷ ಲೋನೇ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಿದ್ದೀರಾ ಬಂದು ನೋಡೋದಾದ್ರೆ ಫೋರ್ಡ್ ಒಂದು ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್? ಖಂಡಿತ ಸರ್. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ? ಸರ್ 2014 ಸಿಂಗಲ್ ಓನರ್ ಶಿಫ್ಟ್ ಬ್ರದರ್. ಎಸ್ ಸರ್. ಡೀಸೆಲ್ ವೇರಿಯಂಟ್. ಓಕೆ. ಒಳ್ಳೆ ಕಸ್ಟಮರ್ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಓಕೆ. ಲೆದರ್ ಸೀಟ್ ಕವರ್ ಇದೆ, ಓಕೆ. ಗಾಡಿ ಲಕ್ಸುರಿ ಆಗಿದೆ ಬ್ರದರ್. ಡೀಸೆಲ್ Luxurious. ಸಿಂಗಲ್ ಓನರ್. ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಇದೆ. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? ಸರ್ ಇದು ಶೋರೂಮ್ ರೆಕಾರ್ಡ್ 1,30,000. 1,30,000. ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಫೈನಲ್ ಟು ಫೈನಲ್ 4.5 ಕೊಟ್ಬಿಡ್ತೀನಿ. ಸೊ ಫೈನಲ್ ಟು ಫೈನಲ್ 4.5ಗೆ ನಿಮಗೆ ಸ್ವಿಫ್ಟ್ ನಿಮ್ದಾಗುತ್ತೆ ಅಂತಾನೆ ಹೇಳೋದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ವೆಲ್ ಮೇಂಟೈನ್ ಗಾಡಿನೇ ಸ್ನೇಹಿತರೆ. ಯಾರೆಲ್ಲ ನೋಡ್ತಿದ್ದೀರಾ ಸ್ವಿಫ್ಟ್ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಮೆನು ಬಗ್ಗೆ ಹೇಳಿ ಸರ್. ಸರ್ 2022 ಎಸ್ ವೇರಿಯಂಟ್, ಟಾಪ್ ಎಂಡ್ 1 ಮೈನಸ್ ಕಡಿಮೆ ಇದು. ಓಕೆ. ಎಸ್ ವೇರಿಯಂಟ್ ಗಾಡಿ. ಓಕೆ. 60,000 ಶೋರೂಮ್ ರೆಕಾರ್ಡ್ ಇದೆ. 60,000 ಶೋರೂಮ್ ರೆಕಾರ್ಡ್ ಇಷ್ಟು ಗಾಡಿ ಫ್ರೆಂಡ್ಸ್. ಹೌದು ಬ್ರದರ್. 2022 ವೆನ್ಯೂ ಎಸ್ ವೇರಿಯಂಟ್. ಓಕೆ ಸರ್. ಡ್ಯೂಯಲ್ ಏರ್ ಬ್ಯಾಗ್, ABS ಕಂಪನಿ ಇನ್ಬಿಲ್ಟ್ ಸಿಸ್ಟಮ್, ಓಕೆ. ಲಕ್ಸುರಿ ಸೀಟ್ ಕವರ್ ಎಸ್ ಸರ್. ಎಲ್ಲ ಇದೆ ಬ್ರದರ್. ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಟೋಟಲ್ ಟಾಪ್ ಎಂಡ್ ಗಾಡಿ ಅಂತ ಹೇಳ್ಬೋದು. ನೀವು ನೋಡ್ತಾ ಇರೋದು ಬ್ರಾಂಡ್ ಟೈರ್ಸ್ ಇದೆ ಅಂತಾನೆ ಹೇಳ್ತಾ ಇರೋ ಸ್ನೇಹಿತರೆ. ಸರ್ ಫೈನಲ್ ಟು ಫೈನಲ್ ಪ್ರೈಸ್ ಏನ್ ಮಾಡ್ತೀರಾ ಗಾಡಿ? ಸರ್ ಇದು ಕೋಟೆಡ್ ಬಂದು 8,50,000. ಓಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತಿದ್ವಿ, ಆಹಾ. ಬೇಡ 8 ಲ್ಯಾಕ್ಗೆ ಕೊಟ್ಬಿಡೋಣ ನಾವೀಗ. ಸೊ 8 ಲ್ಯಾಕ್ಗೆ ವೆನು ಆಗ್ತಾ ಇದೆ ಸ್ನೇಹಿತರೆ. ಇದು ಕೂಡ ಲೋನ್ ಆಗುತ್ತಲ್ಲ ಸರ್ ಗಾಡಿ? 100% ನಿಮ್ಗೆ ಒಂದು 7 ಲ್ಯಾಕ್, ನಿಯರ್ಲಿ 6.5 to 7 ಲ್ಯಾಕ್
ಪ್ರೊಫೈಲ್ ಚೆನ್ನಾಗಿದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ, ಲೋನ್ ಮಾಡ್ಕೊಡ್ತೀನಿ. ಸೊ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಲೋನ್ ಆಪ್ಷನ್ ಇದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಿದ್ದೀರಲ್ಲ ವಿನುನ ಡೈರೆಕ್ಟ್ ಬಂದು ಮಾತಾಡಿ, ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲ. ಮಹೇಂದ್ರ ಗಾಡಿ ಕೇಳ್ತಿದ್ದಾರಲ್ಲ, ಒಂದು ಮಹೇಂದ್ರ XUV 300 ಇದೆ ಸರ್, ಈ ಗಾಡಿ ಬಗ್ಗೆ ಹೇಳೋದಾದ್ರೆ XUV 300 ಪೆಟ್ರೋಲ್ ಸಿಂಗಲ್ ಓನರ್ ಗಾಡಿ. ಎಸ್ ಸರ್. ತುಂಬಾ ಲಕ್ಸುರಿ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ, W8. ಎಸ್ ಸರ್. ಸರ್ ಇದು ಬಂದು ಇಂಟೀರಿಯರ್ ತೋರಿಸಿ, ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಓ ಸೂಪರ್ ಸರ್. ರಿವರ್ಸ್ ಪಾರ್ಕಿಂಗ್ ಅಸಿಸ್ಟ್ ಬರುತ್ತೆ, ಒಳ್ಳೆ ಲಕ್ಸುರಿ ಲೆದರ್ ಸೀಟ್ ಹಾಕೋರ ಕಂಪನಿಯಿಂದಾನೇ ಬರುತ್ತೆ ನಿಮಗೆ. ಎಸ್ ಸರ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಬ್ರದರ್. ಓಕೆ ಸರ್. ಕ್ರೂಸ್ ಕಂಟ್ರೋಲ್ ಇಂದ ಎಲ್ಲ ಇರುತ್ತೆ ಬ್ರದರ್ ಇದರಲ್ಲಿ. ಎಸ್ ಸರ್. ಇದರ ಕೋಟೆಡ್ ಪ್ರೈಸ್ ಬಂದು ನಿಮಗೆ 2019 ಸಿಂಗಲ್ ಓನರ್. 2019 ಸಿಂಗಲ್ ಓನರ್. ಎಸ್ ಬ್ರದರ್. ಸರ್ ಏನ್ ಪ್ರೈಸ್ ಮಾಡ್ತೀರಾ ಗಾಡಿ? ಪ್ರೈಸ್ ಬಂದು ನಿಮಗೆ 7.5 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಬಲ್ ಕೊಡ್ತೀನಿ. 7.5 ಅದು ಸ್ಲೈಟ್ಲಿ ನೆಗೋಷಿಯೇಬಲ್. ಸರ್ ಲೋನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಆರಾಮಾಗಿ ಒಂದು 6.5 ಲೋನ್ ಆಗುತ್ತೆ. 6.5 ಲೋನೇ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಮಹೇಂದ್ರ ಗಾಡಿ, ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿ, ಈ ಶೋರೂಮ್ ಅಲ್ಲಿ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಲ್ವಾ ಸರ್? ಖಂಡಿತ ಸರ್. ಸರ್ ಈ ಟಾಟಾ ಬಗ್ಗೆ ಹೇಳೋದಾದ್ರೆ ಸರ್ ಟಾಟಾ ನೆಕ್ಸನ್ ಡೀಸೆಲ್ ವೇರಿಯಂಟ್ ಬ್ರದರ್. ಎಸ್ ಸರ್. 2019 ಸಿಂಗಲ್ ಓನರ್. 2019 ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿ? 96,000 ಶೋರೂಮ್ ರೆಕಾರ್ಡ್. 96,000 ಶೋರೂಮ್ ರೆಕಾರ್ಡ್ ಅಂತ. ಸರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಇಂಟೀರಿಯರ್ ಬಂದ್ರೆ ನಿಮಗೆ ಸರ್ ಇದರಲ್ಲಿ ಸ್ಪೋರ್ಟ್ಸ್ ಮೋಡ್, ಸಿಟಿ ಮೋಡ್, ಈಕೋ ಮೋಡ್ ಅಂತ ಕಂಪನಿ ಡಿಫಾಲ್ಟ್ ಬರುತ್ತೆ. ಓಕೆ. 6 ಗೇರ್ ಮ್ಯಾನ್ಯುಯಲ್ ಬರ್ತಿದ್ದು. ಓಕೆ ಸರ್. ಟಚ್ ಸ್ಕ್ರೀನ್ ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS. ಓಕೆ. ಡಿಕ್ಕಿ ಸ್ಪೇಸ್ ಎಲ್ಲ ಸೂಪರ್ ಆಗಿದೆ ಸರ್. ಡಿಕ್ಕಿ ಸ್ಪೇಸ್ ನೀವು ನೋಡ್ತಾ ಇದ್ರಲ್ಲ, ಡಿಕ್ಕಿ ಸ್ಪೇಸ್ ತುಂಬಾ ವೆಲ್ ಡಿಕ್ಕಿ ಸ್ಪೇಸ್ ಅಂತ ಹೇಳ್ತಿದ್ದಾರೆ. ನೀವು ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಟೈರ್ ಬ್ರಾಂಡ್ ಟೈರ್ ಇದೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ಕಂಪ್ಲೀಟ್ ಶೋರೂಮ್ ಇದೆ. ನೀವು ಹಾಗೆ ನೋಡ್ತಾ ಡಿಕ್ಕಿ ಸ್ಪೇಸ್ ಯಾರು ನೋಡ್ತಾ ಇದ್ರಲ್ಲ, ಡಿಕ್ಕಿ ಸ್ಪೇಸ್ ಯಾರು ಬೇಕು ಅಂತಂದ್ರೆ ಆರಾಮ್ಸೆ ನೀವು ಆರಾಮಾಗಿ 3 ಇಂದ 4 ಜನ ಆರಾಮಾಗಿ ಲಗೇಜ್ ಆಗಿ ಇಟ್ಕೊಂಡು ಹೋಗ್ಬೋದು ಅಲ್ವಾ ಸರ್? ಖಂಡಿತ ಬ್ರದರ್. ಸರ್ ಏನ್ ಪ್ರೈಸ್ ಮಾಡ್ತೀರಾ ಗಾಡಿ? ಸರ್ ಇದು ಕೋಟೆಡ್ ಬಂದು 6,90,000. ಓಕೆ. 6,90,000 ಡೀಸೆಲ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಲೋನ್ ಹೇಳೋದಾದ್ರೆ ಸರ್ ಗಾಡಿ? ಸರ್ ನಿಮ್ಗೆ ಲೋನ್ ಹೆಚ್ಚು ಕಮ್ಮಿ ನಿಮ್ಗೆ ಒಂದು 5.5 ಇಂದ 6 ಲಕ್ಷ ಲೋನೇ ಆಗುತ್ತೆ. ಸೊ 5.5 ಇಂದ 6 ಲಕ್ಷ ಲೋನೇ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಟಾಟಾ, ಒಳ್ಳೆ ಸೇಫ್ಟಿ ರಿವ್ಯೂ ಇರುವಂತ ಗಾಡಿ ನೋಡ್ತಾ ಇದ್ರೆ ಆರಾಮಾಗಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಹೌದು ಸರ್. ಈ ಗಾಡಿ ಬಗ್ಗೆ ಅಪ್ಡೇಟ್ ಸರ್, ಮಾರುತಿ ಸುಜುಕಿ ಎಸ್ ಕ್ರಾಸ್. ಎಸ್ ಸರ್. ಡೀಸೆಲ್ ವೇರಿಯಂಟ್. ಓಕೆ. ಸೆಕೆಂಡ್ ಓನರ್. ಎಸ್ ಸರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿ. ಓಕೆ. ಒಳ್ಳೆ ಲೆದರ್ ಸೀಟ್ ಇದೆ. ಗಾಡಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಬ್ಯಾಕ್ ವೈಫರ್. ಓಕೆ. ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ಬೋದು. ಕಂಪ್ಲೀಟ್ ಲೆದರ್ ಸೀಟು, ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ ಫ್ರೆಂಡ್ಸ್. ಸರ್ ಗಾಡಿ ಪ್ರೈಸ್ ಏನ್ ಮಾಡ್ತೀರಾ? ಸರ್ ಇದು 6.5 ಸ್ಲೈಟ್ಲಿ ನೆಗೋಷಿಯೇಬಲ್ ಕೊಡ್ತೀನಿ. ಸೊ 6.5 ಸ್ಲೈಟ್ಲಿ ನೆಗೋಷಿಯೇಬಲ್. ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್? 2018 ಮಾಡಲ್, 19 ರಿಜಿಸ್ಟ್ರೇಷನ್, 1,10,000 ಓಡಿದೆ. ಓಕೆ. ನಿಮಗೆ 6.5 ಲಕ್ಷ ಅದರೊಳಗೆ ಸ್ಲೈಟ್ಲಿ ನೆಗೋಷಿಯೇಬಲ್ ಕೊಡ್ತೀನಿ. 6.5 ಲಕ್ಷ ಅದು ಸ್ಲೈಟ್ಲಿ ನೆಗೋಷಿಯೇಬಲ್. ಯಾರೆಲ್ಲ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಸರ್ ಸ್ವಿಫ್ಟ್ ಡಿಸೈರ್ ಬಗ್ಗೆ ಹೇಳಿ ಸರ್. ಸರ್ 2015 ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಬ್ರದರ್ ಇದು. ಓಕೆ ಸರ್. ಗಾಡಿ ತುಂಬಾ ಅಂದ್ರೆ ತುಂಬಾ ನೀಟಾಗಿದೆ. ಓಕೆ. ಟೈರ್ಸ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿದೆ. ಎಸ್ ಸರ್. ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಓಕೆ. ಒಳ್ಳೆ ಲೆದರ್ ಸೀಟ್ ಇದೆ. ಆಲ್ ಡೋರ್ ಪವರ್ ವಿಂಡೋಸ್ ಬರುತ್ತೆ. ಎಸ್ ಸರ್. ಸರ್ ಇದು ಬಂದು ಶೋರೂಮ್ ರೆಕಾರ್ಡ್ ಡ್ರಿವನ್ ಆಗಿರೋ 1,03,000 1,02,000 ಶೋರೂಮ್ ಡ್ರಿವನ್ ಇದೆ. ಓಕೆ. ಗಾಡಿ ಎಕ್ಸ್ಟ್ರಾ ಮೇಂಟೆನೆನ್ಸ್ ಅಲ್ಲಿ ಇದೆ ಸರ್ ಗಾಡಿ. ಎಕ್ಸ್ಟ್ರಾ ಮೇಂಟೆನೆನ್ಸ್ ಗಾಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸರ್ ಏನ್ ಪ್ರೈಸ್ ಮಾಡ್ತೀರಾ? ಸರ್ ಇದು 495 ಲಾಸ್ಟ್ ಅಂತ ಹೇಳ್ತಿದ್ದಾರೆ ಅಲ್ವಾ ಸರ್? ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಬಿಡೋಣ. ಇದ್ರೊಳಗೂ ಸ್ಲೈಟ್ಲಿ ನೆಗೋಷಿಯೇಬಲ್. 100% ನೋಡಿದ್ರೆ ನೀವು ಹೇಳ್ತಾ ಇದ್ದೀರಾ ಸ್ಲೈಟ್ಲಿ ನೆಗೋಷಿಯೇಬಲ್ ಖಂಡಿತ ಅಂತ. ಸರ್. ಓಕೆ ಸ್ನೇಹಿತರೆ, ಈ ಗಾಡಿಲಿ ನಿಮಗೆ ಸ್ಲೈಟ್ಲಿ ನೆಗೋಷಿಯೇಬಲ್ ಆಗುತ್ತೆ. ಪ್ರೈಸ್ ಹೆಚ್ಚು ಕಡಿಮೆ ಆಗುತ್ತೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ, ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಯಾರಿಗೆಲ್ಲ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಸ್ವಿಫ್ಟ್ ಡಿಸೈರ್ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿ, ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಲ್ವಾ ಸರ್? ಹೌದು ಸರ್. ಸರ್ ಈ i10 ಬಗ್ಗೆ ಹೇಳೋದಾದ್ರೆ ಸರ್ ಆಕ್ಚುಲಿ 2008 ಎಸ್ ಸರ್. ನೋಡಿ ಸರ್ 2012 13 ತರ ಔಟ್ಲುಕ್ ಇದೆ. ಇದು 2008 100% ನಿಜವಾಗ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಸರ್. ಇನ್ನೊಂದು ಚೆಕ್ ಮಾಡಿ ಸರ್, 2008 ಏನು ಅಂದ್ಬಿಟ್ಟು. 100% ನೋಡಿ ಬ್ರದರ್, 2008 11ನೇ ತಿಂಗಳು ಗಾಡಿ. ಸರ್ ಎಷ್ಟು ಮೇಂಟೆನೆನ್ಸ್ ಮಾಡಿದ್ದಾರೆ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ. ಬಾಡಿ ಕಂಡೀಷನ್ ನೋಡಿ ಗಾಡಿದು, ಯಾವ್ದು ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಒಂದು ಇಲ್ಲ. ಸರ್ ಡೀಟೇಲ್ಸ್ ಹೇಳ್ತೀರಾ ಸ್ವಲ್ಪ ಇದ್ರ ಬಗ್ಗೆ? 2008 ಸಿಂಗಲ್ ಓನರ್. 2028 ತನಕ FC ಇದೆ. 2028 ವರೆಗೂ FC ಇದೆ. ಟಾಪ್ ಎಂಡ್ ವೇರಿಯಂಟ್ ಬ್ರದರ್. ಎಸ್ ಸರ್. ಅವಾಗಲೇ ಸ್ಪೋರ್ಟ್ಸ್ ಸೈಡ್ ಟಾಪ್ ಎಂಡ್. ಓಕೆ. 2008 ಅಲ್ಲಿ ಬ್ಯಾಕ್ ವೈಫರ್ ಬರುತ್ತೆ. ಸಿಂಗಲ್ ಓನರ್. ಓಕೆ ಸರ್. ಸರ್ ಇದು ಕೋಟೆಡ್ ಪ್ರೈಸ್ ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡ್ತೀನಿ. ಫೈನಲ್ ಟು ಫೈನಲ್ 2 ಲ್ಯಾಕ್ ಫ್ರೆಂಡ್, ಕ್ಯಾಶ್ ಅಂಡ್ ಕ್ಯಾರಿ. ಯಾಕಂದ್ರೆ 2008 ಆಗಿರೋದ್ರಿಂದ ಲೋನ್ ಆಗಲ್ಲ. 100% ಕರೆಕ್ಟ್ ಸರ್. 100%. ಯಾರೆಲ್ಲ ನೋಡ್ತಾ ಇದ್ರಲ್ಲ, ನೀವು ನೋಡ್ತಾ ಇರೋದು ಬೂಟ್ ಪ್ಲೇಸ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಇಂಟೀರಿಯರ್ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರೆ ಐಟನ್ ಬಂದು ನೋಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಖಂಡಿತ ಸರ್. ಲಕ್ಸುರಿ ಗಾಡಿ ನೋಡ್ತಾ ಇದ್ರೆ ನಮ್ಮ ಮುಂದೆ ಒಂದು ಲಕ್ಸುರಿ ಗಾಡಿ ಇದೆ ಸ್ನೇಹಿತರೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 2012 ಹೋಂಡಾ ಸಿಟಿ. ಎಸ್ ಸರ್. 80,000 ಶೋರೂಮ್ ಡ್ರಿವನ್. ಎಸ್ ಸರ್. ಗಾಡಿ ತುಂಬಾ ಅಂದ್ರೆ ತುಂಬಾ ಲಕ್ಸುರಿ ಗಾಡಿ. ಮ್ಯಾಗ್ವಿಲ್ ಬರುತ್ತೆ, ಪವರ್ ಸ್ಟೇರಿಂಗ್, AC,
ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ ಬರುತ್ತೆ ಸರ್. ಈ ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಮ್ಯಾಗ್ವೆಲ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲಕ್ಸುರಿ ಸೀಟ್ ಕವರ್ ಇದೆ ಸರ್. ಲಕ್ಸುರಿ ಸೀಟ್ ಕವರ್ ಅಂತ ಹೇಳ್ತಿದ್ದಾರೆ. ಹಾಗೆ ಅದು ಟೋಟಲಿ ಆಕ್ಸಿಡೆಂಟ್ ಫ್ರೀ ಅಂತಾನೆ ಹೇಳ್ಬೋದಲ್ಲ? 100% ಸರ್. ಓಕೆ. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂದ್ರೆ? ಸರ್ 80,000 82 ಶೋರೂಮ್ ರೆಕಾರ್ಡ್. 82,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಅಂತಂದ್ರೆ ಏನು ಪ್ರೈಸ್ ಮಾಡ್ತೀರಾ ಸರ್ ಈ ಗಾಡಿ? ಸರ್ ಈ ಗಾಡಿಗೆ ನೀವು ಒಂದು 30 to 40,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ. ಓಕೆ. ನಿಮ್ಗೆ ಆಕ್ಚುಲಿ ಕೋಟೆಡ್ ಪ್ರೈಸ್ ಬಂದು 3,90,000. ಓಕೆ. ಲೋನೇ ಆಗುತ್ತೆ ವೆಹಿಕಲ್ಗೆ. ಓಕೆ. ನೀವು ಒಂದು 360 ಗಾಡಿನೇ ಕೊಡ್ತೀನಿ. ಸೊ 360ಕ್ಕೆ ನಿಮ್ಗೆ ಗಾಡಿ ಆಗ್ತಾ ಇದೆ. ಯಾರಾದರೂ ಸಡನ್ ಗಾಡಿ ನೋಡ್ತಾ ಇದ್ರೆ ಒಂದು ಹೊಂಡಾ ಸಿಟಿಯಿಂದ ಬೆಸ್ಟ್ ಗಾಡಿ ಇದೆ, ಬೆಸ್ಟ್ ಕಲರ್, ಬೆಸ್ಟ್ ಗಾಡಿ, ಬೆಸ್ಟ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಇನ್ನೊಂದು ಪ್ರೈಸ್ ಹೇಳೋದಾದ್ರೆ ಗಾಡಿ ಸರ್ ಡೆಡ್ಲಿ ಫೈನಲ್ 3,500 ಕೊಟ್ಬಿಡೋಣ ಸರ್. ಸೊ 3,500ಗೆ ಡೆಡ್ಲಿ ಫೈನಲ್ ಆಗ್ತಿದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತಿರಲ್ಲ ಒಂದು ಫ್ಯಾಮಿಲಿಗೆ ಇದು ಒಂದು ಬೆಸ್ಟ್ ಗಾಡಿ ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತೊಂದು ಸ್ವಿಫ್ಟ್ ಡಿಸೈರ್ ಬ್ಲೂ ಕಲರ್ ಗಾಡಿ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಫ್ರೆಶ್ FC ಮಾಡಿಸಿನಿ. ಓಕೆ. 2008 ಮಾಡಲ್. ಓಕೆ. 80,000 ರಿವನ್ ಆಗಿದೆ. ಆಹಾ. ಪವರ್ ಸ್ಟೇರಿಂಗ್, AC, ಒಳ್ಳೆ ಲಕ್ಸುರಿ ಸೀಟ್ ಕವರ್ ಇದೆ. ಓಕೆ. VXA ಗಾಡಿ ಸರ್ ಇದು. ಓಕೆ ಸರ್. ಸರ್ ಇದು ಕೋಟೆಡ್ ಪ್ರೈಸ್ ಬಂದು ಡೆಡ್ಲಿ ಫೈನಲ್ ಹೇಳ್ಬಿಡ್ತೀನಿ 2 ಲಕ್ಷ ಕೊಟ್ಬಿಡೋಣ. ಸೊ 2 ಲ್ಯಾಕ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಬ್ಲೂ ಕಲರ್ ಗಾಡಿ ಆಗ್ತಾ ಇದೆ ಸ್ನೇಹಿತರೆ. ಸರ್ ಫೈನಲ್ ಟು ಫೈನಲ್ ಅದ್ರೊಳಗೆ ಏನಾದ್ರು ನೆಗೋಷಿಯಬಲ್ ಆಗ್ಬೋದಾ? ಹೋಗ್ಲಿ 190ನೇ ಕೊಡಿ ಸರ್. ಆಕ್ಚುಲಿ ನಾನು 250 225 ಹೇಳ್ತಿದ್ದು. ಓಕೆ. ಬೇಡ 190ಗೆ ಡೆಡ್ಲಿ ಫೈನಲ್ ಕೊಡ್ತೀನಿ. ಸ್ನೇಹಿತರೆ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ, ನೀವು ಗಾಡಿ ಕ್ವಾಲಿಟಿ ಇಂಪಾರ್ಟೆಂಟು. ನೀವು ಬಂದು ಶೋರೂಮ್ ಮೇಲೆ ಮಾತಾಡಿದ್ರೆ ಎಲ್ಲ ಗಾಡಿಗಳು ನೀವು ಚೆಕ್ ಮಾಡಿ ಯಾವ್ದು ನಿಮ್ಗೆ ಗಾಡಿ ಇಷ್ಟ ಆಗುತ್ತೆ ತಗೊಂಡೋಗ್ಬೋದು. ಅದು ಯಾಕೆಂದ್ರೆ ಗಾಡಿ ಫ್ರೆಶ್ ಕ್ವಾಲಿಟಿ FC ಬ್ರದರ್, ಇನ್ನು Fresh 5 ವರ್ಷ FC ಇದೆ. ಇನ್ನ ಫ್ರೆಶ್ FC ಇರೋಂಥ ಗಾಡಿ. ಯಾರೆಲ್ಲ ನೋಡ್ತಾ ಇದಾರಲ್ಲ ಫ್ರೆಂಡ್ಸ್ ಸ್ನೇಹಿತರೆ, ಬಂದು ನೋಡೋದ್ರಿಂದ ಇದು ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಫೈನಲ್ ಗಾಡಿ ಇದು. ಓಕೆ. 2013 ಎಸ್ ಸರ್. ಸಿಂಗಲ್ ಓನರ್ ಡಾಕ್ ಯೂಸ್ ಮಾಡಿರೋ ವೆಹಿಕಲ್. ಓಕೆ. 2013 ಸಿಂಗಲ್ ಓನರ್. ಸಿಂಗಲ್ ಓನರ್. ಎಸ್ ಸರ್. ಸರ್ ಇದು ಕೋಟೆಡ್ ಪ್ರೈಸ್ ಬಂದು ನಿಮಗೆ 2,95,000. 2,95,000. ಎಸ್ ಸರ್. ಬೆಂಗಳೂರಿಗೆ ಗಾಡಿ ಸ್ಮಾಲ್ ಗಾಡಿ ತುಂಬಾ ನೀಟಾಗಿ ಲಕ್ಸುರಿ ಗಾಡಿ ಬೇಕಂದ್ರೆ ನೋಡ್ರಿ, ನೋಡಿ ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ ಬರುತ್ತೆ, ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಓಕೆ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಓಕೆ. ಗಾಡಿ ತುಂಬಾ ಅಂದ್ರೆ ತುಂಬಾ ನೀಟಾಗಿದೆ ಸರ್. ಸೊ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ತಿದ್ದಾರೆ ಸ್ನೇಹಿತರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಹಾಗೆ ವೆಲ್ ಮೇಂಟೈನ್ ಗಾಡಿನೇ. ಸರ್ ಪ್ರೈಸ್ ಏನ್ ಮಾಡ್ತೀರಾ ಗಾಡಿ? 2,90,000 ಗಾಡಿ ನೋಡಿ, ಅದರಲ್ಲೂ ಆನ್ ಟೇಬಲ್ ಸ್ಲೈಟ್ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಬಂದು ಸಿಟಿಗೆ ಒಂದು ಬೆಸ್ಟ್ ಗಾಡಿ ಅಂತಾನೆ ನಾವು ಹೇಳ್ಬೋದು. ಶೂರ್ ಸರ್. ಪವನ್ ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಬ್ರದರ್ ಏನಿಲ್ಲ, ಓಕೆ. ಸುಮ್ನೆ ನೀವು ಬಂದು ನಿಮ್ಗೆ 100% ವೆಹಿಕಲ್ ಬಗ್ಗೆ ಗೊತ್ತಿದ್ರೆ ನೀವು ಬಂದು ಟೆಸ್ಟ್ ಡ್ರೈವ್ ಮಾಡಿ. ಓಕೆ. ಗೊತ್ತಿಲ್ಲ ಅಂದ್ರೆ ನಿಮ್ಮ ಮೆಕ್ಯಾನಿಕ್, ನೀವು ಟ್ರಸ್ಟೆಡ್ ಮೆಕ್ಯಾನಿಕ್ ಓಕೆ ಯಾರಿದಾರ ಅವ್ರನ್ನ ಕರ್ಕೊಂಡ್ ಚೆಕ್ ಮಾಡಿ ಆಹಾ. ಪಿನ್ ಟು ಪಿನ್ ವೆಹಿಕಲ್ ತಗೊಂಡೋಗಿ. ಓಕೆ. ಯಾಕಂದ್ರೆ ನೀವು ಬರ್ತಿರೋ ಹೊರನಾಡ್ ಅನ್ಪೂರ್ಣೇಶ್ವರಿ ಕಾರ್ಸ್ಗೆ. ಎಸ್ ಸರ್. ನಿಮ್ಗೆ ಇಲ್ಲಿ ಯಾವತ್ತು ಮೋಸ ಆಗ್ಬಾರ್ದು. ಓಕೆ. ಅದೇನೇ ಆಗಿರ್ಲಿ, ಆಹಾ. ನಾಟ್ ಇವನ್ ಸಿಂಗಲ್ ರುಪಿಗೂ ಮೋಸ ಆಗ್ಬಾರ್ದು. ಓಕೆ. ಡಾಕ್ಯುಮೆಂಟ್ಸ್ಗೆ ನಾನ್ ಜಾಬ್ ಇರ್ತೀನಿ. ಆಹಾ. ವೆಹಿಕಲ್ಗೆ ನಿಮ್ಗೆ 100% ನೀವು ವೆಹಿಕಲ್ ಬಂದು ಚೆಕ್ ಮಾಡಿ ತಗೊಂಡೋಗಿ. ಎಸ್ ಸರ್. ಎಸ್, ಇದರಲ್ಲಿ ಆಮೇಲೆ 2% ಕಮಿಷನ್ ಆ ತರ ಯಾರಿಗೂ ಇಲ್ಲಿ ಏನೂ ಇರಲ್ಲ. ಓಕೆ. ಎಸ್ ಬ್ರದರ್.